ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ಪಟ್ಟಣದಲ್ಲಿ ಸಮಾಜದ ಮುಖಂಡರಿಂದ ಸರ್ಕಾರಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ಕರ್ನಾಟಕದ ಒಳ ಮೀಸಲಾತಿಯನ್ನು ಬಲಗೈ ಹಾಗೂ ಎಡಗೈ ಸಮುದಾಯಗಳಿಗೆ ಸರಿಸಮಾನ ಮೀಸಲಾತಿ ನೀಡಿದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಸರ್ಕಾರದಲ್ಲಿರುವ ಬಲಗೈ ಹಾಗೂ ಎಡಗೈ ಮತ್ತು ಕಾನೂನು ಸಚಿವರಿಗೂ ಹಾಗೂ ಕ್ಯಾಬಿನೆಟ್ನಲ್ಲಿರುವ ಎಲ್ಲಾ ಸಚಿವ ಸಂಪುಟದವರಿಗೂ ಕಾನೂನು ರೀತಿಯಲ್ಲಿ ದಲಿತ ಒಳ ಮೀಸಲಾತಿ ಬಲಗೈ ಮತ್ತು ಎಡಗೈ ಸಮುದಾಯಗಳಿಗೆ ಸರಿಸಮಾನ ರೀತಿಯಲ್ಲಿ ಮೀಸಲಾತಿ ಜಾರಿಗೆ ಮಾಡಿದರು. ಪೂರ್ವಜರ ಕಾಲದಿಂದ ಎಂದಿನಂತೆ ಅಣ್ಣ ತಮ್ಮರಂತೆ ಸೋದರರಂತೆ ಬದುಕುವ ಸಮಾಜವನ್ನ ಮೀಸಲಾತಿ ವಿಷಯದಲ್ಲಿ ಸಮಾಜವನ್ನ ಒಡೆದು ಛಿದ್ರೆ ಆಗುವುದನ್ನ ತಡೆಯುವ ಕೆಲಸ ಮಾಡಿದೆ. ಇನ್ನು ಮುಂದೆ ಎಲ್ಲರೂ ಬಲಗೈ ಮತ್ತು ಎಡಗೈ ಸಮುದಾಯದ ಜನರು ಅಣ್ಣ ತಮ್ಮರಂತೆ ಬದುಕಬೇಕು. ನಾವು ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು. ನಾವು ಬಲ ಮತ್ತು ಎಡ ಇಬ್ಬರು ಒಂದಾಗಿದ್ದರೆ ನಮ್ಮ ಶಕ್ತಿ ಬಹಳ ದೊಡ್ಡದಾಗಿರುತ್ತದೆ ಎಂದು ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ರಾಜಕುಮಾರ್ ಮೋರಿಯವರ ನೇತೃತ್ವದಲ್ಲಿ ಬಾಲ್ಕಿ ಪಟ್ಟಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಪಟಾಕಿ ಸಿಡಿಸುವ ಮೂಲಕ ಸರ್ಕಾರಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ಮೇತ್ರಿ ಹಾಗೂ ಸಂಜು ಕುಮಾರ್ ಬಾವಿಕಟ್ಟೆಯವರು ಸಮಾಜದಲ್ಲಿ ಹೊಡೆದಿರುವ ಸಮುದಾಯಕ್ಕೆ ಒಂದಾಗಿ ಮಾಡಿದ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಬಲಗೈ ಮತ್ತು ಎಡಗೈ ಸಚಿವರಿಗೂ ಹಾಗೂ ಶಾಸಕರಿಗೂ ಮತ್ತು ಸಂಸದವರಿಗೂ ಹೋರಾಟಗಾರರಿಗೂ ಧನ್ಯವಾದಗಳು ಸಲ್ಲಿಸುತ್ತಾ ತನ್ನ ಹಿತನುಡಿಗಳನ್ನು ತಿಳಿಸಿದರು. ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ತನ್ನ ನೇತೃತ್ವದಲ್ಲಿ 5 ರಿಂದ 10 ಲಕ್ಷ ಜನಸಂಖ್ಯೆಯೊಂದಿಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡಿದರು ಎಂದು ಕೀರ್ತಿ ರತನ್ ಸೊನಾಳೆ ಹರ್ಷ ವ್ಯಕ್ತಪಡಿಸಿದರು. ಪ್ರಮುಖರಾದ ಭಾರತೀಯ ಬೌದ್ಧ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ವಿಶ್ವನಾಥ್ ಮೋರೆ, ಶಿವರಾಜ್ ಕಾಂಬ್ಳಿ, ಶಿವರಾಜ್ ಮೋರೆ, ಪ್ರಕಾಶ್ ಬಾವಿಕಟ್ಟಿ, ಕಲ್ಯಾಣ್ ರಾವ್ ಇಸ್ಲಾಂಪುರಿ, ರಾಜಕುಮಾರ್ ಬೌದ್ಧಿ, ರಾಜಕುಮಾರ್ ಬಾಡ್ಸಂಗಿ, ಸಂತೋಷ್ ಗಾಯಕ್ವಾಡ್, ವಿಶ್ವಜಿತ್ ಬೋರ್ಡೆ, ಜಗನ್ನಾಥ್ ಕಾಂಬ್ಳೆ, ಸಿದ್ಧಾರ್ಥ್ ಪ್ಯಾಗೆ, ಪ್ರವೀಣ್ ಮೋರಿ, ಜಗನ್ನಾಥ್ ಗಾಯಕ್ವಾಡ್, ಆದೇಶ ಬಾವಿಕಟ್ಟಿ, ರಾಜಕುಮಾರ್ ಬಾವಿಕಟ್ಟಿ, ರವಿ ಗೌಂಡಿ, ಮಾದಿಗ ಸಮುದಾಯದ ಮುಖಂಡರು, ರಾಜಕುಮಾರ್ ಜೀಡಿಗೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್. ಹಾಗೂ ಇನ್ನಿತರ ಜಾತಿಗೆ 4.5 ಇವತ್ತು ಸರಿ ಏನು ಮಾಡಿದಾರ. ಅದಕ್ಕೆ ಏನಪ್ಪ ಅಂದ್ರೆ ಸಚಿವ ಸಂಪುಟದಲ್ಲಿ ಏನು ಕಾನೂನು ಮಂತ್ರಿಯಾಗಿರುವ ಎಚ್ ಕೆ ಪಾಟೀಲ್ ಅವರು ಹಾಗೂ ಆರ್ ವಿ ತಿಮ್ಮಾಪುರ ಆಗಲಿ, ಶಿವರಾಜ್ ತಂಗಡಿಗೆ ಆಗಲಿ, ಪರಮೇಶ್ವರ್ ಸರ್ ಆಗಲಿ, ಮಾದೇಪ್ಪ ಸರ್ ಆಗಲಿ, ಈಶ್ವರ್ ಖಂಡ್ರೆ ಅವರಾಗಲಿ, ಎಚ್ ಮುನಿಯಪ್ಪರ ಆಗಲಿ, ಇವರು ಎಲ್ಲರೂ ಒಪ್ಪಿಗೆ ಬೇರೆ ಇವತ್ತೇನಪ್ಪ ಸಚಿವ ಸಂಪುಟ ತೀರ್ಮಾನ ಮಾಡಿ ಎಲ್ಲರಿಗೆ ಸರಿ ಮಾಡಿದಕ್ಕಾಗಿ ನಮ್ಮ ಬಾಲ್ಕಿಯ ಒಂದು ಒಳ ಮೀಸಲಾತಿಯ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಮತ್ತು ಸಲ್ಲಿಸುತ್ತೇವೆ. ಯಾಕಂದರೆ ಇದು ಸಾಮಾನ್ಯದಲ್ಲ, ಸುಮಾರು ವರ್ಷದಿಂದ 25 ಹಾಗೂ 5.25 ಹಾಗೆ ಅದೇ ರೀತಿಯಲ್ಲಿ 4.5 ಈ ರೀತಿ ಏನು ಸರ್ಕಾರ ಆದೇಶ ಮಾಡಿದೆಯೋ ಈ ಆದೇಶವನ್ನು ಇಡೀ ಸಮಾಜ, ಅದೇ ರೀತಿ ಇಡೀ ನಮ್ಮ ಕರ್ನಾಟಕದ ಹಾಗೂ ನಮ್ಮ ಬಾಲ್ಕಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜ್ಕುಮಾರ್ ಮೋರೆ ಅವರ ನೇತೃತ್ವದಲ್ಲಿ ಒಂದು ಉಗ್ರ ಹೋರಾಟ ನಡೆಯಿತು. ಆ ಒಂದು ಹೋರಾಟಕ್ಕೆ ತಲೆಬಾಗಿ ಹಾಗೂ ಕರ್ನಾಟಕದ ಹೋರಾಟಕ್ಕೆ ತಲೆಬಾಗಿ ಇವತ್ತು ಏನು ಒಂದು ಈ ಆಶ್ವಾಸನೆಯನ್ನು ಕರ್ನಾಟಕ ಸರ್ಕಾರ ನೀಡಿದೆಯೋ ಆ ಎಲ್ಲ ಒಂದು ಒಳ ಮೀಸಲಾತಿ ಹೋರಾಟ ಯಶಸ್ವಿಗೆ ಸಿಕ್ಕಂತ ಜಯಕ್ಕೆ तथागत सल्लक संबुद्ध परम पूज्य बोधिसत्व डॉक्टर बाबा साहेब अंबेडकर ಇವರ ತತ್ವ, ಇವರ ವಿಚಾರ, ಇವರ ಪಾದಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವು ಬಾಲ್ಕಿ ನಗರದಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಬಲಗೈ ಸಮುದಾಯದ ವತಿಯಿಂದ
ಮೊನ್ನೆ 24ನೇ ತಾರೀಕು ನಡೆದಂಥ ಸಚಿವರ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದ್ದಾರೆ. ಎಡಗೈ ಸಮುದಾಯಕ್ಕೆ 2.5 ಬಲಗೈ ಸಮುದಾಯಕ್ಕೆ 2.5 ಮತ್ತು ಸಿ ಗ್ರೂಪಿಗೆ 4.5 ಏನು ಜಾರಿಗೆ ತಂದಿದ್ದಾರೆ. ಅದು ಎಲ್ಲರಿಗೆ ಒಂದು ನ್ಯಾಯಬದ್ಧವಾಗಿ ಎಲ್ಲರಿಗೆ ಸಮಾನ ಹಕ್ಕು ಕೊಟ್ಟಂಥ ನಮ್ಮ ಕರ್ನಾಟಕದ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ಸಮಾಜ ಕಲ್ಯಾಣದ ಎಸ್ ಸಿ ಮಹದೇವಪ್ಪ, ಕಾನೂನು ಮಂತ್ರಿ ಎಚ್.ಕೆ. ಪಾಟೀಲ್, ಪಂಚಾಯತ್ ರಾಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆಜಿ, ಗೃಹ ಮಂತ್ರಿ ಜಿ. ಪರಮೇಶ್ವರ್, ಆಹಾರ ಸಚಿವರ ಮುನಿಯಪ್ಪ ಮತ್ತು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಇವರೆಲ್ಲರಿಗೆ ನಮ್ಮ ಭಾಲ್ಕಿ ವತಿಯಿಂದ, ಭಾಲ್ಕಿ ತಾಲೂಕು ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ. ಇದೇನು ಜಾರಿಗೆ ಬಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಬೀದರ್ ಇವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದರೆ ನಮ್ಮ ಮನವಿ ಅವರಿಗೆ ಮುಟ್ಟಿಸಿದರಂತೆ ನಮಗೆ ಗೊತ್ತಿದೆ. ಅದಕ್ಕಾಗಿ ನಾವು ಎಲ್ಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಭಾಲ್ಕಿ ತಾಲೂಕು ವತಿಯಿಂದ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆ ನಮ್ಮ ಪರಮ ಪೂಜ್ಯ ನಮ್ಮ ಬಲಗೈ ಸಮುದಾಯದ ಹೋರಾಟದ ರಾಜ್ಯದ ಒಂದು ಅಧ್ಯಕ್ಷರಾದ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ಇವಾಗ ನಮ್ಮ ಭಾಲ್ಕಿ ತಾಲೂಕಿನ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಂಜುಕುಮಾರ್ ಕೂಡ 2 ಮಾತಾಡಿದ್ರೆ ಜಾತಿಯಲ್ಲಿ ಏನು ಅನ್ಯಾಯ ಮಾಡ್ತಾ ಇದ್ರು ಬಲಗೈ ಸಮಾಜಕ್ಕೆ, ಅದು ಹೊಸ ರೋಸ್ಟರ್ ಸಿಸ್ಟಮ್ ಅನ್ನೋದು. ಆ ಹೊಸ ರೋಸ್ಟರ್ ಸಿಸ್ಟಮನ್ನು ಬದಲಾಯಿಸಿ 5.25, 5.25 ಹಾಗೂ 4.5 ಆಗಿ ಹಂಚಿಕೆ ಮಾಡಿದ್ದಾರೆ. ಇದು ಬಹಳಷ್ಟು ಅತ್ಯಂತ ಖುಷಿ ತಂದಿದೆ ಮತ್ತು ನ್ಯಾಯವನ್ನು ಸಿಕ್ಕಿದೆ. ಬರುವಂಥ ಪೀಳಿಗೆಗಳಿಗೆ, ಪರಿಶಿಷ್ಟ ಜಾತಿಯಲ್ಲಿ ಇರುವಂಥ ಪೀಳಿಗೆಗಳಿಗೆ ಭವಿಷ್ಯ ಸಿಕ್ಕಿದೆ ಅನ್ನೋದು. ಭಾಲ್ಕಿಯಲ್ಲಿ ಬಲಗೈ ಸಮಾಜದ ಹೋರಾಟದ ಸಮಿತಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಮೌರ್ಯ ಅವರ ನೇತೃತ್ವದಲ್ಲಿ ನಾವು ಏನು ಹೋರಾಟ ಮಾಡಿದ್ದೆವು, ಆ ಹೋರಾಟದ ಫಲವೂ ಇದು ಆಗಿದೆ ಅಂತ ನಾನು ಖುಷಿಯಿಂದ ಹೇಳ್ತೀನಿ. ಹಾಗೂ ರಾಜ್ಯದಲ್ಲಿ ದಲಿತ ಒಕ್ಕೂಟ ಸಮಿತಿ, ಬಲಗೈ ಸಮಾಜದ ಒಕ್ಕೂಟ ಸಮಿತಿಯ ಅಧ್ಯಕ್ಷರಾದ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು 3 ಕಾರಣಗಳಿವೆ. ಅವರಿಗೂ ಸಹ ನಾನು ಅನಂತ ಧನ್ಯವಾದ ತಿಳಿಸುತ್ತಾ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಬಲಗೈ ಮತ್ತು ಎಡಗೈ ಸಮಾಜದ ಮಂತ್ರಿಗಳಿಗೂ ಹಾಗೂ ಸಚಿವರಿಗೂ ಹಾಗೂ ಶಾಸಕರಿಗೂ ನಾನು ಅಭಿನಂದನೆ ತಿಳಿಸುತ್ತಾ, ಯಾವುದೇ ತಾರತಮ್ಯ ಇಲ್ಲದೆ ಇದನ್ನು ನಾವು ಒಪ್ಪಿಕೊಂಡು ಬರುವ ದಿನಗಳಲ್ಲಿ ನಾವು ನೀಡುತ್ತಿರುವಂಥ ಹುದ್ದೆಗಳಾಗಲಿ ಅಥವಾ ನಮಗೆ ಸಿಗುತ್ತಿರುವಂಥ ಸೌಲಭ್ಯಗಳನ್ನು ನಾವು ಸರಿಸಮಾನಾಗಿ ತಗೋಬೇಕಂತ ಹೇಳಿ ನಮ್ಮೆಲ್ಲ ಸಮಾಜದ ಮೂಲ ಬಾಂಧವರಿಗೂ ನಾನು ಜೈ ಭಾರತ್. ಏನಪ್ಪ ಸನ್ಮಾನ ಶ್ರೀ ಸಿದ್ದರಾಮಯ್ಯವ್ರಿಗೆ ಏನಪ್ಪ ಅಂದ್ರೆ ಸ್ವೀಟ್ ತಿನ್ನಿಸಿ ಇವತ್ತು ಕರ್ನಾಟಕ ಒಳ್ಳೆ ಏನಪ್ಪ ಅಂದ್ರೆ ಒಂದು ಹೆಸರು ಮಾಡ್ಯಾರ. ಇವತ್ತು ಅದರಂತೆ ಇವತ್ತು ನಮ್ಮ ಜಿ. ಪರಮೇಶ್ವರ ಆಗಲಿ, ಡಾಕ್ಟರ್ ನಮ್ಮದು ಇವರು ನಮ್ಮ ಪ್ರಿಯಾಂಕ್ ಎಸ್ ಸಿ ಮಹದೇವಪಲ್ಲಿ ಪ್ರಿಯಾಂಕ್ ಖರ್ಗೆ ಆಗಲಿ, ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ ಶ್ರೀ ಈಶ್ವರ ಖಂಡ್ರೆ ಆಗಲಿ, ಇವರೆಲ್ಲರೂ ಕೂಡಿ ಕರ್ನಾಟಕ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಹೇಳಿ ಇವತ್ತು ಸಮ ಮಾಡಕ್ಕಾರ ಇವತ್ತು ನಮಗೆಲ್ಲ ಖುಷಿ ಅದ. ಅದೇ ರೀತಿಯಾಗಿ ಇದು ಎಸ್.ವಿ. ಕಾರಣ ನಾವು ಭಾಲ್ಕಿದವ್ರಿಗೆ ಇದ್ದೆವು. ಈಗ ಬಲಗೈ ಸಮುದಾಯ ಇವತ್ತು ಭಾಲ್ಕಿ ತಾಲೂಕದಲ್ಲಿ ಎಂದು